ಮಳೆಗಾಲದ ಸಂದರ್ಭದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ರೈತರು ರಸಗೊಬ್ಬರಕ್ಕಾಗಿ ಪರದಾಡಿದ್ರು. ಈಗ ನೋಡಿದ್ರೆ 190 ಟನ್ ಯೂರಿಯಾ ಗೊಬ್ಬರವನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದು ಕೂಡ ನೆಲಮಂಗಲದ ಬಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಿಂದ ಈಗ ಆಂತರಿಕ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರಂತೆ. ಯೂರಿಯಾ ಯಾವ ರಾಜ್ಯಕ್ಕೆ ಸೇರಿದ್ದಿದು, ಯಾವ ಫರ್ಟಿಲೈಸ್ ಡೀಲರ್ಗೆ ಸೇರಿದ್ದು, ಯಾವ ರಾಜ್ಯದ ಪಾಲೆಷ್ಟು, ಅಧಿಕಾರಿಗಳ ಪಾತ್ರ ಏನು, ಎಲ್ಲದರ ಬಗ್ಗೆ ಆಂತರಿಕ ತನಿಖೆಯನ್ನು ಕೃಷಿ ಇಲಾಖೆ ಶುರು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ರಸಗೊಬ್ಬರವನ್ನು ಶೇಖರಣೆ ಮಾಡಿಟ್ಕೊಂಡು ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡುವಂತಹ ಒಂದು ಜಾಲ ಪ್ರತಿ ವರ್ಷವೂ ಕೂಡ ಆಕ್ಟಿವ್ ಆಗುತ್ತೆ. ಆ ಜಾಲದ ಮುಂದುವರೆದ ಭಾಗನ ಇದು ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ರಸಗೊಬ್ಬರ ಅಲ್ಲಿ ಸಿಕ್ಕಿರುವಂಥದ್ದು. ತನಿಖೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ತನಿಖೆಯ ನಂತರ ಇದರ ವಿಚಾರ ಹೊರಬರಬೇಕಿದೆ. ಬಟ್ ಮಳೆಗಾಲದ ಸಂದರ್ಭದಲ್ಲಂತೂ ಟೈಮಿಗೆ ಸರಿಯಾಗಿ ಯೂರಿಯಾ ಗೊಬ್ಬರ ಸಿಗದೇನೆ ಜನ ಏನೆಲ್ಲ ಪರದಾಡಿದ್ರು. ಸೊಸೈಟಿಗಳ ಮುಂದೆಲ್ಲ ಕ್ಯೂ ನಿಂತಿದ್ರು. ದೊಡ್ಡ ಮಟ್ಟದಲ್ಲಿ ಅಭಾವ ಆಗಿತ್ತು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆಲ್ಲ ಪತ್ರ ಬರೆದಿತ್ತು, ನಮ್ಮ ಸ್ಟಾಕ್ ಕಡಿಮೆ ಆಗಿದೆ, ರಸಗೊಬ್ಬರ ಕಳಿಸ್ಕೊಡಿ ಅಂಥೇಳಿ ಕೇಳ್ಕೊಂಡಿತ್ತು. ಹಾಗಿದ್ದು ಕೂಡ ನೆಲಮಂಗಲದಲ್ಲಿ ಈ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಶೇಖರಿಸಿಟ್ಟಿದ್ದು ಯಾಕೆ, ಇದರ ಹಿಂದಿರೋರು ಯಾರು, ಎಲ್ಲವನ್ನು ಕೂಡ ಈಗ ತನಿಖೆಯ ಆಳಕ್ಕಿಳಿದು ಜಾಲಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಲಮಂಗಲದ ಬಳಿ DRIನಿಂದ 190 ಟನ್ ಯೂರಿಯಾವನ್ನು ವಶಪಡಿಸಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನು ಚುರುಕುಗೊಂಡಿದೆ. ನಿಜಕ್ಕೂ ಕೂಡ ಗೊಬ್ಬರವನ್ನು ಸ್ಟಾಕ್ ಹಾಕಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡುವಂತಹ ಒಂದು ವ್ಯವಸ್ಥಿತ ಹುನ್ನಾರ ಇದರ ಹಿಂದಿತ್ತ. ಅದಾದಮೇಲೆ ಈ ಗೊಬ್ಬರವನ್ನು ಎಲ್ಲಿ ಕಳಿಸೋದಕ್ಕೆ ಪ್ಲಾನ್ ಆಗಿತ್ತು, ಇದರ ಹಿಂದೆ ಯಾರ್ಯಾರಿದ್ರು, ಎಲ್ಲವನ್ನು ಕೂಡ ಈಗ ತನಿಖೆಯ ಮೂಲಕ ಹೊರತೆಗೆಬೇಕು ಅಂಥೇಳಿ ಅಧಿಕಾರಿಗಳು ರೆಡಿಯಾಗಿ ನಿಂತಿದ್ದಾರೆ. ಇನ್ವೆಸ್ಟಿಗೇಷನನ್ನು ಕೂಡ ಆರಂಭಿಸಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 190 ಟನ್ ಯೂರಿಯಾ ವಶಪಡಿಸಿಕೊಂಡಂತಹ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ? ಪ್ರಮುಖವಾಗಿ ಯೂರಿಯಾ ಯಾವ ರಾಜ್ಯದಿಂದ ಬಂದಿತ್ತು ಮತ್ತು ಯಾವ ಅಧಿಕಾರಿಗಳು ಇದರ ಜೊತೆಯಲ್ಲಿ ಕೈಜೋಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ DRIನ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿ 190 ಟನ್ ಯೂರಿಯಾ ಚೀಲಗಳನ್ನಿತ್ತು. ಆ ಚೀಲಗಳನ್ನ ಕೂಡ ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಅನ್ನ ಮಾಡಿದ್ದಾರೆ. ಅವರೇ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬೇಕು, ಜೊತೆಗೆ ಅದರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಬೇಕಾಗಿರುವಂತದ್ದು. ಯಾಕಂದ್ರೆ DRI ತನಿಖಾ ವ್ಯಾಪ್ತಿಯಲ್ಲಿ ಇದೆಲ್ಲ ಕೂಡ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದಷ್ಟು ಪತ್ರಗಳನ್ನ ಕೂಡ ಬರೆದಿದ್ದಾರೆ ಮತ್ತು ಅದರಲ್ಲಿ ಇರುವಂತ ನಂಬರ್ಗಳೇನಿತ್ತು ಅದು ಯಾವ ರಾಜ್ಯಕ್ಕೆ ಸರಬರಾಜು ಆಗ್ತಾ ಇತ್ತು ಮತ್ತು ಯಾವ ಫರ್ಟಿಲೈಸರ್ ಕಂಪನಿಗಳಿಗೆ ಇದನ್ನ ಸರಬರಾಜನ ಮಾಡ್ತಾ ಇದ್ರು ಮತ್ತು ಡೀಲರ್ಗಳು ಯಾರು ಇದನ್ನ ತೆಗೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ದಂಧೆ ಮಾಡಿದಂತಹ ಕಾಳಸಂತೆಕೋರರ ಹೆಸರು ಮಾತ್ರ ಆಚೆ ಬರಬಾರ್ದು. ಅಧಿಕಾರಿಗಳ ಸಾಥ್ ಕೊಟ್ಟಿರ್ತಲ್ಲ, ಬಿಕಾಸ್ ಅವ್ರದ್ದೆಲ್ಲ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅಂತಾನೆ ನಿಗದಿ ಆಗಿರುವಂಥ ಆಫೀಸರ್ ರೇಂಜರ್ಸ್ ಇರ್ತಾರೆ. ಅವರೆಲ್ಲರದ್ದು ಸಾಥ್ ಇಲ್ಲದೆ ಇಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಹೆಸರುಗಳು ಆಚೆ ಬರ್ತಾವ. ಮತ್ತು ಅವ್ರಿಗೆ ಯಾವ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇತ್ತು, ಇದನ್ನು ಸಲೀಸಾಗಿ ತಗೊಳ್ಳೋದಕ್ಕಾಗಲ್ಲ. ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿ ಈ ಯೂರಿಯಾದ ಅಭಾವದ ಕಾರಣ ಪಾಪ ಮೊದಲೇ ಕೋಲಾರದಲ್ಲಿ ಅಂತರ್ಜಲ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತ ನಮ್ಗೆ ಗೊತ್ತು. 2000 ಅಡಿ, ಅಲ್ಲಿ ಕೃಷಿ ಮಾಡೋದೇ ಕಷ್ಟ, ಅಲ್ಲಿ ಯೂರಿಯಾ ಸಿಗ್ತಾ ಇಲ್ಲ. ಸೊ ರೈತರು ಒದ್ದಾಡಿದ್ರು. ಅಂಥವ್ರಿಗೆ ಅಲದಾಡಿಸ್ತವ್ರು, ಅಂಥವ್ರಿಗೆ ಹಿಂಸೆ ಕೊಟ್ಟವ್ರಿಗೆ ಜೈಲಿನ ದಾರಿ ಅಂತೂ ಹಿಡಿಸ್ಲೇಬೇಕು. ಅದನ್ನು ಮಾಡ್ತಾರ ಅನ್ನೋದನ್ನ ನೋಡ್ಬೇಕು ನಾವು.